ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿನಲ್ಲಿ ತುಂಬಾ ಕಾಮ್ ಆಗಿರ್ಬೇಕು, ಸಂತೋಷವಾಗಿರ್ಬೇಕು, ಆರಾಮಾಗಿರ್ಬೇಕು, ಸ್ಟ್ರೆಸ್ ಫ್ರೀ ಆಗಿರ್ಬೇಕು, ಈ ರೀತಿ ಎಲ್ಲಾ ಹೇಳ್ತಾ ಇರ್ತಾರೆ. ಬಟ್ ಇದು ಅಷ್ಟೊಂದು ಸುಲಭ ಅಲ್ಲ. ಪ್ರೆಗ್ನೆನ್ಸಿನಲ್ಲಿ ಸ್ಟ್ರೆಸ್ ಫ್ರೀ ಆಗಿರೋದು ಅಂದ್ರೆ ಒಂದು ದೊಡ್ಡ ಹೋರಾಟ ಅಂತಾನೆ ಹೇಳ್ಬೋದು. ಏಕೆಂದ್ರೆ ತುಂಬಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಹೆಣ್ಮಕ್ಳಲ್ಲಿ ತುಂಬಾ ಸ್ಟ್ರೆಸ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಸೊ ತುಂಬಾ ಕೋಪ ಮಾಡ್ಕೊಳ್ಳೋದಾಗಿರ್ಲಿ, ಮೂಡ್ ಸ್ವಿಂಗ್ಸ್, ಟೆನ್ಷನ್ ಈ ತರ ಎಲ್ಲ ಆಗ್ತಾ ಇರುತ್ತೆ. ಸೊ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ತುಂಬಾ ಕೋಪ ಅನ್ನೋದು ಪ್ರೆಗ್ನೆನ್ಸಿನಲ್ಲಿ ಬರುತ್ತೆ. ಸೊ ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ನಾವು ಕೆಲವೊಂದು ವಿಚಾರನ ಇಟ್ಬಿಟ್ಟು ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಈ ರೀತಿ ಕೋಪ ಮಾಡ್ಕೊಳ್ಳೋದಾಗ್ಲಿ, ಕೂಗಾಡೋದಾಗ್ಲಿ, ಇದು ನಿಮ್ಮ ಮಗುವಿನ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ತುಂಬಾ ಜನರಿಗೆ ಪ್ರೆಗ್ನೆಂಟ್ ಆಗಿರುವಾಗ ತುಂಬಾ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಯಾರಾದ್ರೂ ನಮ್ಮನ್ನ ಅಕ್ರೆಯಿಂದ ನೋಡ್ಕೊಂಡಿಲ್ಲ ಅಂದ್ರೆ ಅವ್ರ ಮೇಲೆ ಕೋಪ ಬರುತ್ತೆ. ಕೇಳಿದ್ ತಿಂಡಿ ತಂದ್ಕೊಟ್ಟಿಲ್ಲ ಅಂದ್ರೆ ಕೋಪ ಬರುತ್ತೆ. ನಾವ್ ಹೇಳಿದ್ ಕೇಳಿಲ್ಲ ಅಂದ್ರೆ ಕೋಪ ಬರುತ್ತೆ. ಯಾರು ನಮ್ಮನ್ನ ಕೇರ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು ತುಂಬಾ ಲೋನ್ಲಿನೆಸ್ ಫೀಲ್ ಆಗ್ತಾ ಇರುತ್ತೆ. ಮತ್ತೆ ನಾವು ಫ್ರೀ ಆಗಿಲ್ಲ, ನೆಮ್ಮದಿ ಆಗಿಲ್ಲ, ಪ್ರೊಟೆಕ್ಷನ್ ಆಗಿಲ್ಲ ಅನ್ಬಿಟ್ಟು ಏನೇನೋ ಯೋಚನೆ ಮಾಡಿ ಕೋಪ ಮಾಡ್ಕೊಳ್ತಾ ಇರ್ತೀವಿ. ಇದು ಒಂದು ಕಾಮನ್, ಏನು ಎದುರ್ಕೊಳ್ಳೋ ಅಂತ ನೀಡಿಲ್ಲ, ಬೇರೆ ಏನು ತೊಂದ್ರೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಇದು ಪ್ರೆಗ್ನೆನ್ಸಿನಲ್ಲಿ ಎಲ್ಲ ಕಾಮನ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಪ್ರೆಗ್ನೆನ್ಸಿನಲ್ಲಿ. ನಮ್ಮನ್ನ ಅಕ್ರೆಯಿಂದ ನೋಡ್ಕೊಳ್ತಾರೆ, ಪ್ರೀತಿ ಮಾಡ್ತಾರೆ ಅನ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಬಟ್ ಅದು ಸಿಗದೆ ಇದ್ದಾಗ ಮುಂಚೆ 10 ಪಟ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಅಂದ್ರೆ ಈಗ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಈ ರೀತಿ ಕೋಪ ಮಾಡ್ಕೊಳ್ಳೋದು ಮಗುವಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂದ್ರೆ, ಈ ಪ್ಲಾಸೆಂಟಾ ಮುಖಾಂತರ ಈ ಸ್ಟ್ರೆಸ್ ಹಾರ್ಮೋನ್ಸ್ ಮಗುಗೆ ಸ್ವಲ್ಪ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಮಗುಗೂ ಕೂಡ ಕೋಪ ಬರುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಮಗುಗೆ ನ್ಯೂಟ್ರಿಷನಲ್ ಲೆವೆಲ್ ಕೂಡ ಲೋ ಆಗತ್ತೆ. ಮತ್ತೆ ಬರ್ತ್ ಅಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲೇನೆ ಏನಾದ್ರೂ ತೊಂದರೆ ಆಗ್ಬೋದು. ಕೋಪ ಆಗೋದಾಗ್ಲಿ, ತುಂಬಾ ಸೆನ್ಸಿಟಿವ್ ಇರೋರ್ಗೆ ಈ ರೀತಿ ತೊಂದರೆ ಆಗತ್ತೆ. ಮಗುವಿನ ಬೆಳವಣಿಗೆ ಮೇಲೆ ಕೆಲವು ಅಡಚಣೆಗಳು ಆಗ್ಬೋದು ನ್ಯೂಟ್ರಿಷನಲ್ ಕೊರತೆಯಿಂದ. ಸೊ ಅದಕ್ಕೆ ಹೇಳೋದು, ಕೋಪ ಅನ್ನೋದು ನಿಮ್ಮ ಹೆಲ್ತ್ ಅನ್ನು ಹಾಳು ಮಾಡೋದ್ರ ಜೊತೆಗೆ ಮೈಂಡ್ ಪೀಸ್ಫುಲ್ ಆಗಿರೋದನ್ನು ಹಾಳು ಮಾಡುತ್ತೆ. ನಿಮ್ಮ ಮಗುವಿನ ಬೆಳವಣಿಗೆನೂ ಹಾಳು ಮಾಡುತ್ತೆ. ಹೊರಗಡೆ ನೀವ್ ಯಾವ ಮೂಡಲ್ಲಿ ಇರ್ತಿರಲ್ಲ ಅದೇ ತರಾನೇ ಮಗು ಕೂಡ ಒಳಗಡೆ ಇರುತ್ತೆ. ಸೊ ನೀವು ಖುಷಿಯಾಗಿರ್ಬೇಕು, ಕೋಪನ ಅಡಗಿಸ್ಬೇಕಾಗತ್ತೆ. ಕೋಪನ ಹೇಗೆ ಅಡಗಿಸೋದು ಅಂತ ಕೇಳೋದಾದ್ರೆ, ಹೆಲ್ದಿ ಫುಡ್ಸ್ ತಗೊಳ್ಳಿ, ಧ್ಯಾನ ಮಾಡಿ, ಬೆಳಗ್ಗೆ ಬ್ರೀತಿಂಗ್ ಎಕ್ಸರ್ಸೈಸಸ್ ಮಾಡಿ, ವಾಕಿಂಗ್ ಮಾಡಿ, ಸಿಂಪಲ್ ಎಕ್ಸರ್ಸೈಸಸ್ ಗಳನ್ನ ಮಾಡಿ, ಎಕ್ಸ್ಪೆಕ್ಟೇಷನ್ಸ್ ನ ಕಡಿಮೆ ಮಾಡಿ. ಅವ್ರು ಈ ತರ ಕೇರ್ ಮಾಡ್ತಾರೆ, ನಾವ್ ಅನ್ಕೊಂಡಿದ್ದೆಲ್ಲ ಮಾಡ್ತಾರೆ, ತುಂಬಾ ಕೇರ್ ಮಾಡ್ತಾರೆ, ನಮ್ಮನ್ನೇ ಪ್ರೊಟೆಕ್ಟ್ ಮಾಡ್ತಾರೆ, ನಮ್ಮನ್ನೇ ನೆನ್ಸ್ಕೊಳ್ತಾ ಇರ್ತಾರೆ. ಸೊ ಈ ರೀತಿ ಯಾರ ಮೇಲಾದ್ರೂ ಓವರ್ ಆಗಿ ಎಕ್ಸ್ಪೆಕ್ಟೇಷನ್ಸ್ ಮತ್ತೆ ಕಾನ್ಫಿಡೆಂಟ್ ನ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಮೇಲೆ ನೀವು ಕಾನ್ಫಿಡೆಂಟ್ ಆಗಿರ್ಬೇಕಾಗುತ್ತೆ, ಎಕ್ಸ್ಪೆಕ್ಟೇಷನ್ ಮಾಡ್ಬೇಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಕೋಪನ ಕಡಿಮೆ ಮಾಡ್ಕೋಬಹುದು. ಎಕ್ಸ್ಪೆಕ್ಟೇಷನ್ಸ್ ನ ಕಡಿಮೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಈ ಕೋಪನ ಕಂಟ್ರೋಲ್ ಮಾಡ್ಕೋಬಹುದು. ಎಕ್ಸ್ಪೆಕ್ಟೇಷನ್ಸ್ ಇಂದಾನೆ ಜಾಸ್ತಿ ಕೋಪ ಬರೋದು. ಬೇರೆಯವ್ರ ಬಗ್ಗೆ ನಾವು ಜಾಸ್ತಿ ಥಿಂಕ್ ಮಾಡುವಾಗ, ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನುವಾಗ, ಅದು ನಡೀದೇ ಇದ್ದಾಗ ಕೋಪ ಬರುತ್ತೆ. ಸೊ ಅದಕ್ಕೋಸ್ಕರ ಕೋಪ ಅನ್ನೋದನ್ನ ಕಮ್ಮಿ ಮಾಡಿ ನಿಮ್ಮ ಮಗುವಿನ ಹೆಲ್ತ್ ಹಾಳಾಗಬಾರ್ದು. ಸೊ ಆ ರೀತಿ ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರೆಗ್ನೆನ್ಸಿನ ಕಾನ್ಸಂಟ್ರೇಟ್ ಮಾಡಿ ಹೇಗಿರ್ಬೇಕಲ್ಲ, ಹೆಲ್ದಿ ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಕೊಳ್ತೀನಿ. ಸೊ ಕೋಪ ಅನ್ನೋದು ಖಂಡಿತವಾಗ್ಲೂ ಬರೋ ಅಂತದೇನೆ. ಅದನ್ನ ನಿಮ್ಗೆ ಜಾಸ್ತಿ ತೊಂದರೆ ಕೊಡೋ ರೀತಿ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ